ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ದಿ ಲರ್ನಿಂಗ್ ಲ್ಯಾಂಪ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನ್ ಮಾಡ್ತಿದ್ದೀವಿ, ಕ್ಲಾಸ್ 7th ಆಗಿರುವಂತ ಚಾಪ್ಟರ್ 1 ಮೇಜರ್ ಡೆವಲಪ್ಮೆಂಟ್ಸ್ ಇನ್ ದ ವರ್ಲ್ಡ್ ಅನ್ನೋ ಚಾಪ್ಟರ್ ಇರುವಂತ ದಿ ಕ್ರೂಸೇಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ಈ ವಿಡಿಯೋನ ಮಿಸ್ ಮಾಡಬೇಡ್ರಿ, ಯಾಕಂದ್ರೆ ನಾನು ಈ ಚಾಪ್ಟರ್ ನಾನು ಏನ್ ಮಾಡ್ತಿದ್ದೀನಿ, ಲೈನ್ ಟು ಲೈನ್ ಮತ್ತೆ ಡಿಫಿಕಲ್ಟ್ ವರ್ಡ್ಸ್ ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಹಿಂದಿನ ವಿಡಿಯೋದಲ್ಲಿ ನಾನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕ್ರಿಶ್ಚಿಯಾನಿಟಿ ಮತ್ತೆ ಇಸ್ಲಾಂ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ಕೂಡ ಲೈನ್ ಟು ಲೈನ್ ಇದೆ, ಮತ್ತೆ ಡಿಫಿಕಲ್ಟ್ ವರ್ಡ್ಸ್ ಕನ್ನಡ ಮೀನಿಂಗ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ವಿಡಿಯೋ ನಿಮ್ಗೆ ಬೇಕಂದ್ರೆ ಈ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿ ನೋಡಿ ಅಂತ ಹೇಳ್ತೀನಿ. ಓಕೆ, ಸೊ ಬನ್ನಿ ಹಂಗಂದ್ರೆ ಇವತ್ತಿನ ವಿಡಿಯೋದ ದಿ ಕ್ರೂಸೇಡ್ಸ್ ಅಂದ್ರೆ ಧರ್ಮ ಯುದ್ಧಗಳ ಬಗ್ಗೆ ನೋಡೋಣ ಅಂತ. ಓಕೆ, ದಿ ಕ್ರೂಸೇಡ್ಸ್. ಈ ಕ್ರೂಸೇಡ್ಸ್ ಅಂದ್ರೆ ಏನು? ಸೊ ಕ್ರೂಸೇಡ್ಸ್ ಅಂದ್ರೆ ಧರ್ಮ ಯುದ್ಧಗಳು. ಧರ್ಮ ಯುದ್ಧಗಳು. ಸೊ ಈ ಧರ್ಮ ಯುದ್ಧಗಳು ಯಾವ ಧರ್ಮದ ಬಗ್ಗೆ ನಡುವೆ ಆಯ್ತು ಅನ್ನೋದನ್ನ ದಿ ಕ್ರೂಸೇಡ್ಸ್ ಅನ್ನೋ ಈ ನಿಮಗೆ ಚಾಪ್ಟರ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಪ್ಯಾಲೆಸ್ತೀನ್ ಅಂಡ್ ಇಟ್ಸ್ ಕ್ಯಾಪಿಟಲ್ ಜೆರುಸಲೇಮ್ ವಾಸ್ ಅ ಹೋಲಿ ಲ್ಯಾಂಡ್ ಫಾರ್ ದ ಜೇವಿಸ್, ದ ಕ್ರಿಶ್ಚಿಯನ್ಸ್ ಅಂಡ್ ದ ಮುಸ್ಲಿಮ್ಸ್. ಸೊ ಈ ಪ್ಯಾಲೆಸ್ತೀನ್ ಅನ್ನೋದು ಸ್ಟೇಟ್, ಪ್ಯಾಲೆಸ್ತೀನ್ ಅನ್ನೋದು ಸ್ಟೇಟ್ ಅಥವಾ ರಾಜ್ಯ ಅಂತಾನು ಕರಿಬಹುದು ನಾವು. ಇದು ಒಂದು ರಾಜ್ಯ. ಕರ್ನಾಟಕ ಯಾವ ರೀತಿ ರಾಜ್ಯ ಇದೆಯೋ ಅದೇ ರೀತಿ ಪ್ಯಾಲೆಸ್ತೀನ್ ಅನ್ನೋದು ಒಂದು ರಾಜ್ಯ. ಅಂಡ್ ಇಟ್ಸ್ ಕ್ಯಾಪಿಟಲ್, ಕ್ಯಾಪಿಟಲ್ ಅಂದ್ರೆ ರಾಜಧಾನಿ, ಕ್ಯಾಪಿಟಲ್ ಅಂದ್ರೆ ರಾಜಧಾನಿ. ಸೊ ಪ್ಯಾಲೆಸ್ತೀನಿನ ರಾಜಧಾನಿ ಯಾವ್ದಾಗಿತ್ತು? ಜೆರುಸಲೇಮ್ ಆಗಿತ್ತು. ಜೆರುಸಲೇಮಿನ ರಾಜಧಾನಿ ಯಾವ ರಾಜ್ಯದ್ದು? ಪ್ಯಾಲೆಸ್ತೀನಿನ ರಾಜ್ಯದ್ದು ಜೆರುಸಲೇಮ್ ರಾಜಧಾನಿಯಾಗಿತ್ತು. ಮತ್ತೆ ವಾಸ್ ಅ ಹೋಲಿ ಲ್ಯಾಂಡ್ ಫಾರ್ ದ ಜೇವಿಸ್, ದ ಕ್ರಿಶ್ಚಿಯನ್ಸ್ ಅಂಡ್ ದ ಮುಸ್ಲಿಮ್ಸ್. ಸೊ ಈ ಮೂರು ಧರ್ಮ, ಇದು ಒಂದು ರಿಲಿಜನ್, ಮುಸ್ಲಿಂ ಅನ್ನೋದು ಒಂದು ರಿಲಿಜನ್, ಮತ್ತೆ ಜೇವಿಸ್ ಅನ್ನೋದು ಕೂಡ ಒಂದು ರಿಲಿಜನ್. ಸೊ ಈ ಮೂರು ಧರ್ಮದವರಿಗೆ ಜೆರುಸಲೇಮ್ ಏನಾಗಿತ್ತು? ಹೋಲಿ ಲ್ಯಾಂಡ್. ಸೊ ಈ ಹೋಲಿ ಲ್ಯಾಂಡ್ ಅಂದ್ರೆ ಪವಿತ್ರ ಭೂಮಿ ಅಂತ ಕರಿತೀವಿ ನಾವು. ಹೋಲಿ ಲ್ಯಾಂಡ್ ಅಂದ್ರೆ ಪವಿತ್ರ ಭೂಮಿ. ಪವಿತ್ರ ಭೂಮಿ ಯಾವ್ದಾಗಿತ್ತು? ಜೆರುಸಲೇಮ್ ಅನ್ನೋದು ಪವಿತ್ರ ಭೂಮಿಯಾಗಿತ್ತು. ಇನ್ ಆರ್ಡರ್ ಟು ಗೇನ್ ಕಂಟ್ರೋಲ್ ಓವರ್ ಪ್ಯಾಲೆಸ್ತೀನ್, ಈ ಪ್ಯಾಲೆಸ್ತೀನ್ ಅನ್ನೋ ರಾಜಧಾನಿ ಮೇಲೆ ತಮ್ಮ ಪ್ಯಾಲೆಸ್ತೀನ್ ಅನ್ನೋ ರಾಜಧಾನಿ ಮೇಲೆ ಕಂಟ್ರೋಲ್ ಅಂದ್ರೆ ನಿಯಂತ್ರಣ ಹಿಡಿಯಲು ಏನ್ ಮಾಡ್ತಾರೆ? ಈ ಕ್ರಿಶ್ಚಿಯನ್ಸ್, ದಿ ಕ್ರಿಶ್ಚಿಯನ್ಸ್ ಅಂಡ್ ದ ಮುಸ್ಲಿಮ್ಸ್ ಫೌಟ್ 9 ವಾರ್ಸ್. ಸೊ ಈ ಕ್ರಿಶ್ಚಿಯನ್ಸ್ ಮತ್ತೆ ಮುಸ್ಲಿಂ ಇವೆರಡು ಧರ್ಮ. ಸೊ ಇವೆರಡು ಧರ್ಮದವ್ರು ಏನ್ ಮಾಡ್ತಾರೆ? 9 ಯುದ್ಧಗಳನ್ನ ಮಾಡ್ತಾರೆ. ಎದ್ರ ಮೇಲೆ? ತಮ್ಮ ಹಕ್ಕನ್ನ ಚಲಾಯಿಸಲು ಪ್ಯಾಲೆಸ್ತೀನ್ ಅನ್ನೋ ರಾಜ್ಯ ಮತ್ತೆ ಜೆರುಸಲೇಮ್ ಅನ್ನೋ ರಾಜಧಾನಿ ಮೇಲೆ ತಮ್ಮ ಹಕ್ಕನ್ನು ಚಲಾಯಿಸಲು ಕ್ರಿಶ್ಚಿಯನ್ಸ್ ಮತ್ತೆ ಮುಸ್ಲಿಮ್ಸ್ 9 ಯುದ್ಧಗಳನ್ನ ಮಾಡ್ತಾರೆ. ಇನ್ ಹಿಸ್ಟ್ರಿ ದೀಸ್ ರಿಲಿಜಿಯಸ್ ವಾರ್ಸ್ ಆರ್ ನೋನ್ ಆಸ್ ಕ್ರೂಸೇಡ್ಸ್. ಈ 9 ಯುದ್ಧಗಳಿಗೆ ನಾವೇನಂತ ಕರಿತೀವಿ? ಧರ್ಮ ಯುದ್ಧ, ದಿ ಕ್ರೂಸೇಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಪೇಜ್. ಕಾಸಸ್ ಆಫ್ ದ ಕ್ರೂಸೇಡ್ಸ್. ಹಂಗಂದ್ರೆ ಈ ಧರ್ಮ ಯುದ್ಧ ಸ್ಟಾರ್ಟ್ ಆಗಲು ಕಾರಣಗಳೇನು? ಸೊ ಕಾಸಸ್ ಅಂದ್ರೆ ಕಾರಣ. ಕಾಸಸ್ ಆಫ್ ಕ್ರೂಸೇಡ್ಸ್ ಅಂದ್ರೆ ಯುದ್ಧದ ಕಾರಣಗಳು. ಆಲ್ದೋ ಪ್ಯಾಲೆಸ್ತೀನ್ ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ ಅಟೋಮನ್ ಟುರ್ಕ್ಸ್. ಸೊ ಮೊದಲು ಈ ಪ್ಯಾಲೆಸ್ತೀನ್ ರಾಜ್ಯ ಯಾರ ಕಂಟ್ರೋಲ್ ಅಲ್ಲಿ ಇತ್ತು? ಅಟೋಮನ್ ಟುರ್ಕ್ಸ್ ಬಗ್ಗೆ ಕಂಟ್ರೋಲ್ ಅಲ್ಲಿ ಇತ್ತು. ಇದು ಒಂದು ಕೂಡ ಎಂಪೈರ್ ಅಥವಾ ಇದು ಎಥನಿಕ್ ಗ್ರೂಪ್ ಕೂಡ ಆಗಿತ್ತು. ಓಕೆ, ದ ಕ್ರಿಶ್ಚಿಯನ್ಸ್ ಅಂಡರ್ ಟುಕ್ ಪಿಲಿಗ್ರಿಮೇಜ್ ಇನ್ ಪ್ಯಾಲೆಸ್ತೀನ್ ಫಾರ್ ಅ ಲಾಂಗ್ ಟೈಮ್. ಸೊ ಈ ಪಿಲಿಗ್ರಿಮೇಜ್ ಅಂದ್ರೆ ಯಾತ್ರಾ ಸ್ಥಳ ಅಂತ ಕರಿತೀವಿ. ಪಿಲಿಗ್ರಿಮೇಜ್ ಅಂದ್ರೆ ಯಾತ್ರಾ ಸ್ಥಳ ಅಥವಾ ತೀರ್ಥಯಾತ್ರೆ ಅಂತ ಕರಿಬಹುದು. ಯಾತ್ರಾ ಸ್ಥಳ, ಓಕೆ, ತೀರ್ಥಯಾತ್ರೆ ಅಂತ ಕರಿಬಹುದು. ದ ಕ್ರಿಶ್ಚಿಯನ್ಸ್ ಅಂಡರ್ ಟುಕ್ ಪಿಲಿಗ್ರಿಮೇಜ್ ಇನ್ ಪ್ಯಾಲೆಸ್ತೀನ್ ಫಾರ್ ಅ ಲಾಂಗ್ ಟೈಮ್. ಸೊ ಇವರು ಕ್ರಿಶ್ಚಿಯನ್ಸ್ ಏನ್ ಮಾಡ್ತಿರ್ತಾರೆ? ಬಹಳ ವರ್ಷಗಳಿಂದ ಈ ಪ್ಯಾಲೆಸ್ತೀನ್ ರಾಜ್ಯಕ್ಕೆ ಏನ್ ಮಾಡ್ತಿರ್ತಾರೆ? ಯಾತ್ರೆ ಮಾಡ್ಕೊಂಡು ಬರ್ತಿರ್ತಾರೆ. ಓಕೆ, ದ ಟರ್ಕ್ಸ್ ಸ್ಟಾಪ್ಡ್ ದ ಎಂಟ್ರಿ ಆಫ್ ಕ್ರಿಶ್ಚಿಯನ್ಸ್ ಇನ್ ಟು ಪ್ಯಾಲೆಸ್ತೀನ್. ಸೊ ಇವರು ಟರ್ಕ್ಸ್ ದವ್ರು ಏನ್ ಮಾಡ್ತಾರೆ? ಈ ಕ್ರಿಶ್ಚಿಯನ್ಸ್ ಪ್ಯಾಲೆಸ್ತೀನ್ ಬರೋದನ್ನ ತಡಿತಾರೆ. ಸೊ ಟರ್ಕ್ಸ್ ದವ್ರು ಏನ್ ಮಾಡ್ತಾರೆ? ಸ್ಟಾಪ್ ಮಾಡ್ತಾರೆ, ನಿಲ್ಲಿಸ್ತಾರೆ. ಎಂಟ್ರಿ ಆಫ್ ಕ್ರಿಶ್ಚಿಯನ್ಸ್ ಈ ಪ್ಯಾಲೆಸ್ತೀನ್ ರಾಜ್ಯಕ್ಕೆ ಒಳಗ್ ಬರೋದನ್ನ ತಡಿತಾರೆ. ದಿಸ್ ವಾಸ್ ದ ಮೇನ್ ಕಾಸ್ ಆಫ್ ಕ್ರೂಸೇಡ್ಸ್. ಸೊ ಇದೇ ಮೂಲ ಕಾರಣ ಯಾವ್ದಕ್ಕೆ? ಧರ್ಮ ಯುದ್ಧ. ಯಾರ ಮಧ್ಯ? ಕ್ರಿಶ್ಚಿಯನ್ಸ್ ಮತ್ತೆ ಮುಸ್ಲಿಂ ಮಧ್ಯ ಧರ್ಮ ಯುದ್ಧ ಸ್ಟಾರ್ಟ್ ಆಗಲು ಇದೇ ಕಾರಣ. ಓಕೆ, ನೀವೇನ್ ಇಲ್ಲಿ ಮೇಲ್ ಫೋಟೋ ನೋಡ್ತಿದ್ರಲ್ಲ, ಇದೇ ನೋಡಿ ಜೆರುಸಲೇಮ್ ಅಂದ್ರೆ ದ ಕ್ಯಾಪಿಟಲ್ ಆಫ್ ಪ್ಯಾಲೆಸ್ತೀನ್. ಓಕೆ, ನೆಕ್ಸ್ಟ್ ಪ್ಯಾರಾಗ್ ಹೋಗೋಣ. ಇನ್ ದ ಫಸ್ಟ್ ಕ್ರೂಸೇಡ್ ಅಂದ್ರೆ ಈ ಯುದ್ಧದ ಮೊದಲನೇ ಯುದ್ಧದಲ್ಲಿ ಏನಾಗತ್ತೆ ನೋಡೋಣ. ಅಬೌಟ್ 40,000 ಕ್ರಿಶ್ಚಿಯನ್ಸ್ ಪಾರ್ಟಿಸಿಪೇಟೆಡ್. ದೇ ವೆಂಟ್ ಆನ್ ಫುಟ್
ಟು ಜೆರುಸಲೇಮ್ ಅಂಡ್ ಸಕ್ಸೆಸ್ಫುಲಿ ಬ್ರಾಟ್ ಇಟ್ ಅಂಡರ್ ದೇರ್ ಕಂಟ್ರೋಲ್. ಯುರೋಪಿನ ಬೇರೆ ಬೇರೆ ಕಡೆಯಿಂದ 40,000 ಕ್ರಿಶ್ಚಿಯನ್ಸ್ ಏನ್ ಮಾಡ್ತಾರೆ, ಈ ಪ್ಯಾಲೆಸ್ತೀನ್ ಕಂಟ್ರೋಲ್ ತಗೊಳಕ್ಕೆ ಏನ್ ಮಾಡ್ತಾರೆ, ಭಾಗವಹಿಸ್ತಾರೆ. ಸೊ ಇವರು ಭಾಗವಹಿಸಿ ಏನ್ ಮಾಡ್ತಾರೆ ಅಂದ್ರೆ, ಏನು ಕಾಲ್ನಡಿಗೆಯಲ್ಲಿ ಅಂದ್ರೆ ಬರಗಾಲಿನಲ್ಲಿ ಜೆರುಸಲೇಮ್ನತ್ತ ನಡೆಸ್ತಾರೆ. ಓಕೆ, ಆಮೇಲೆ ಜೆರುಸಲೇಮ್ನ ತಮ್ಮ ಕಂಟ್ರೋಲ್ ಅಲ್ಲಿ ತಗೊಳ್ತಾರೆ, ತಮ್ಮ ವಶದಲ್ಲಿ ಇಟ್ಕೊಳ್ತಾರೆ. ಯಾರು? ಕ್ರಿಶ್ಚಿಯನ್ಸ್. ಎಷ್ಟು ಜನ ಇರ್ತಾರೆ? 40,000 ಜನ ಕ್ರಿಶ್ಚಿಯನ್ಸ್ ಇರ್ತಾರೆ. ಓಕೆ, ಸೊ ಮೊದಲನೇ ಕ್ರುಸೇಡ್ಸ್ ಅಂದ್ರೆ ಮೊದಲನೇ ಧರ್ಮ ಯುದ್ಧ ಆದ ನಂತರ ಏನಾಗುತ್ತೆ, ಹೌಎವರ್ ಇನ್ ದ ಸಬ್ಸಿಕ್ವೆಂಟ್ ಕ್ರುಸೇಡ್ಸ್, ಸಬ್ಸಿಕ್ವೆಂಟ್ ಅಂದ್ರೆ ಮುಂದೆ ಬರುವಂತ ಯುದ್ಧಗಳು, ಅಂದ್ರೆ 2ನೇ ಯುದ್ಧ, 3ನೇ ಯುದ್ಧ, 4ನೇ ಯುದ್ಧಕ್ಕೆ ಅದಕ್ಕೆ ನಾವು ಸಬ್ಸಿಕ್ವೆಂಟ್ ಕ್ರುಸೇಡ್ಸ್ ಅಂತ ಕರಿತೀವಿ. ದ ಕ್ರಿಶ್ಚಿಯನ್ಸ್ ಡಿಡ್ ನಾಟ್ ಅಟೈನ್ ಎನಿ ಸಕ್ಸಸ್ ವರ್ತ್ ಮೆನ್ಷನಿಂಗ್. ಸೊ ಏನಾಗುತ್ತೆ, 1ನೇ ಯುದ್ಧ ಕ್ರಿಶ್ಚಿಯನ್ಸ್ ಗೆದ್ದು ಬಿಡ್ತಾರೆ, 1ನೇ ಯುದ್ಧ ಕ್ರಿಶ್ಚಿಯನ್ಸ್ ಗೆದ್ದು ಬಿಡ್ತಾರೆ, ಆ ಪ್ಯಾಲೆಸ್ತೀನ್ ರಾಜ್ಯನ ತಮ್ಮ ಕಂಟ್ರೋಲ್ ಇಟ್ಕೊಂಡ್ಬಿಡ್ತಾರೆ. ಆದ್ರೆ ಬರುವಂತ ಯುದ್ಧಗಳಲ್ಲಿ, ಮುಂದೆ ಬರುವಂತ ಧರ್ಮ ಯುದ್ಧಗಳು ಅಂದ್ರೆ 2ನೇ ಧರ್ಮ ಯುದ್ಧ, 3ನೇ ಧರ್ಮ ಯುದ್ಧಗಳಲ್ಲಿ ಏನಾಗುತ್ತೆ, ಕ್ರಿಶ್ಚಿಯನ್ಸ್ಗಳು ಹೇಳ್ಕೊಳ್ಳೋ ರೀತಿಯಲ್ಲಿ ವಶಪಡಿಸ್ಕೊಳ್ಳಂಗಿಲ್ಲ, ಅಂದ್ರೆ ಅವ್ರು ಸೋತೋಗ್ತಾರೆ. ಓಕೆ, ನೆಕ್ಸ್ಟ್ ಅಬೌಟ್ 50,000 ಯುರೋಪಿಯನ್ಸ್ ಟುಕ್ ಪಾರ್ಟ್ ಇನ್ ದ ಟ್ರಾಜಿಕ್ ಫೋರ್ತ್ ಕ್ರುಸೇಡ್ಸ್. ಅಂದ್ರೆ ಫೋರ್ತ್ ಕ್ರುಸೇಡ್, ಫೋರ್ತ್ ಅಂದ್ರೆ 4ನೇ ಧರ್ಮ ಯುದ್ಧದಲ್ಲಿ, ಫೋರ್ತ್ ಅಂದ್ರೆ 4ನೇ, ಆಯ್ತಾ, 4ನೇ ಕ್ರುಸೇಡ್ಸ್ ಅಂದ್ರೆ ಧರ್ಮ ಯುದ್ಧ. ಸೊ 4ನೇ ಧರ್ಮ ಯುದ್ಧದಲ್ಲಿ ಏನಾಗುತ್ತೆ, 50,000 ಯುರೋಪಿಯನ್ಸ್ ಭಾಗವಹಿಸ್ತಾರೆ ಇದರಲ್ಲಿ, 4ನೇ ಧರ್ಮ ಯುದ್ಧದಲ್ಲಿ. ಬಟ್ ಸಮ್ ಡೈಡ್ ಆಫ್ ಎಕ್ಸಾಷನ್ ಆನ್ ದ ವೇ. ಸೊ ಈ ಎಕ್ಸಾಷನ್ ಅಂದ್ರೆ ಏನಂದ್ರೆ ಬಳಲಿಕೆ, ಅಂದ್ರೆ ಇವರು ಬಳಲಿ ಸಾಯ್ತಾರೆ. ಓಕೆ, ಸಮ್ ಡೈಡ್ ಅಂದ್ರೆ ಸತ್ತೋಗೋದು. ಓಕೆ, ಎಕ್ಸಾಷನ್ ಅಂದ್ರೆ ಬಳಲಿಕೆದಿಂದ ದಾರಿಯಲ್ಲಿ ಸತ್ತು ಬಿಡ್ತಾರೆ ಇವರು. ಓಕೆ, ದಾರಿಯಲ್ಲಿನೇ, ಆನ್ ದ ವೇ, ದಾರಿ ಹೋಗ್ಬೇಕಾದ್ರೆ ಸತ್ತು ಹೋಗ್ಬಿಡ್ತಾರೆ. ದ ಎನಿಮೀಸ್ ಮೇಡ್ ದ ಕ್ಯಾಪ್ಟಿವ್ಸ್ ಆಸ್ ಸ್ಲೇವ್ಸ್. ಸೊ ಏನ್ ಮಾಡ್ತಾರೆ ಇವರು, ಬಂಧಿತರನ್ನ ಏನ್ ಮಾಡ್ತಾರೆ, ಕ್ಯಾಪ್ಟಿವ್ಸ್ ಅಂದ್ರೆ ಬಂಧಿತರನ್ನ ಏನ್ ಮಾಡ್ತಾರೆ, ಗುಲಾಮರನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. ಓಕೆ, ಹಂಗಂದ್ರೆ ನೀವು ಇಲ್ಲಿ ಒಂದ್ ಕ್ವಶನ್ ಕೇಳ್ಬೋದು ನನಗೆ, ಇಲ್ಲಿ ಯಾರು ಬಂಧಿತರಾದ್ರು, ಯಾರು ಗೆದ್ರು ಅಂತ. ಸೊ ಬಂಧಿತರಾದರು ಕ್ರಿಶ್ಚಿಯನ್ಸ್ದವರು. ಸೊ ಕ್ರಿಶ್ಚಿಯನ್ಸ್ 1ನೇ ಧರ್ಮ ಯುದ್ಧ ಮಾತ್ರ ಗೆಲ್ತಾರೆ, 2ನೇ ಧರ್ಮ ಯುದ್ಧ, 3ನೇ ಧರ್ಮ ಯುದ್ಧ ಅವ್ರು ಗೆಲ್ಲೋದಿಲ್ಲ, ಅವರು ಸೋಲ್ತಾನೆ ಹೋಗ್ತಾರೆ. ಸೊ ಇಲ್ಲಿ ಬಂಧಿತರಾದವರು, ಕ್ಯಾಪ್ಟಿವ್ಸ್ ಆದವರು ಅಂದ್ರೆ ಕ್ರಿಶ್ಚಿಯನ್ಸ್ ದವರು, ಸ್ಲೇವ್ಸ್ ಆದವರು ಕ್ರಿಶ್ಚಿಯನ್ಸ್ ದವ್ರೆ. ಆಮೇಲೆ ಇಲ್ಲಿ ಗೆದ್ದವ್ರು ಯಾರಂದ್ರೆ ಇಸ್ಲಾಂ ಧರ್ಮದವರು. ಓಕೆ, ಇಲ್ಲಿ ತನಕ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಮುಂದಿನ ಪೇಜಿಗೆ ಹೋಗೋಣ. ಸೊ ನೆಕ್ಸ್ಟ್ ಪೇಜಿಗೆ ಬಂದ್ರೆ, ಇಲ್ಲಿವರೆಗೂ ಏನ್ ಗೊತ್ತಾಯ್ತು ನಮ್ಗೆ, ಯುದ್ಧದ ಕಾರಣಗಳು ಅಂತ ಏನಂತ ಗೊತ್ತಾಯ್ತು. ಸೊ ಕ್ರುಸೇಡ್ಸ್ ಅಂದ್ರೆ ಏನಂತ, ಧರ್ಮ ಯುದ್ಧ ಅಂದ್ರೆ ಏನಂತ ಗೊತ್ತಾಯ್ತು. ಸೊ ಯಾರ್ಯಾರ ಮಧ್ಯ ಆಯ್ತಂತ ಗೊತ್ತಾಯ್ತು. ಇವಾಗ ರಿಸಲ್ಟ್ಸ್ ಆಫ್ ದ ಕ್ರುಸೇಡ್ಸ್. ಸೊ ಈ ರಿಸಲ್ಟ್ಸ್ ಆಫ್ ದ ಕ್ರುಸೇಡ್ಸ್ ಅಂದ್ರೆ ಯುದ್ಧದ ಪರಿಣಾಮಗಳು. ಸೊ ಯುದ್ಧ ಆದ್ಮೇಲೆ ಅದ್ರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಈ ಪ್ಯಾರಾದಲ್ಲಿ ನೋಡೋಣ. ಆನ್ ದ ಹೋಲ್ ದ ಕ್ರಿಶ್ಚಿಯನ್ಸ್ ಫೇಲ್ ಟು ಗೇನ್ ಕಂಟ್ರೋಲ್ ಓವರ್ ದ ಹೋಲಿ ಲ್ಯಾಂಡ್. ಸೊ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಕ್ರಿಶ್ಚಿಯನ್ಸ್ ದವರು ಈ ಯುದ್ಧದಲ್ಲಿ ಗೆಲ್ಲೋದಿಲ್ಲ, ಪ್ಯಾಲೆಸ್ತೀನ್ ಕ್ರಿಶ್ಚಿಯನ್ಸ್ ದವರು ಗೆಲ್ಲೋದಿಲ್ಲ. ಓಕೆ, ಹೋಲಿ ಲ್ಯಾಂಡ್ ಅಂದ್ರೆ ಪವಿತ್ರ ಭೂಮಿ. However, the Crusades led to more contacts and trade relations between Europe and Asia. So ಎರಡನೇ ಪರಿಣಾಮ ಏನಂದ್ರೆ, the Crusades led to more contacts and trade relations between Europe and Asia. So ಈ ಟ್ರೇಡ್ ರಿಲೇಷನ್ಸ್ ಅಂದ್ರೆ ವ್ಯಾಪಾರ ಸಂಬಂಧಗಳು, ಟ್ರೇಡ್ ಅಂದ್ರೆ ವ್ಯಾಪಾರ, ಸೊ ರಿಲೇಷನ್ ಅಂದ್ರೆ ಸಂಬಂಧ. ಸೊ ಟ್ರೇಡ್ ಅಂದ್ರೆ ವ್ಯಾಪಾರ, ರಿಲೇಷನ್ ಅಂದ್ರೆ ಸಂಬಂಧ. ಓಕೆ, ಸಂಬಂಧ. ರಿಸಲ್ಟ್ಸ್ ಆಫ್ ದ ಕ್ರುಸೇಡ್ಸ್ ಅಂದ್ರೆ ಯುದ್ಧದ ಅಂದ್ರೆ ಧರ್ಮ ಯುದ್ಧದ ಪರಿಣಾಮಗಳು, ಧರ್ಮ ಯುದ್ಧದ ಪರಿಣಾಮಗಳು. ಸೊ ಒಂದನೇ ಪರಿಣಾಮ ಏನಂದ್ರೆ ಕ್ರಿಶ್ಚಿಯನ್ಸ್ ದವರು ಪ್ಯಾಲೆಸ್ತೀನ್ ಮೇಲೆ ಕಂಟ್ರೋಲ್ ತಗೊಳಕ್ ಆಗ್ಲಿಲ್ಲ, ಅವರು ಹೋಲಿ ಲ್ಯಾಂಡ್ ಅಂದ್ರೆ ಪವಿತ್ರ ಭೂಮಿನ ಕಳ್ಕೊಳ್ತಾರೆ. ನೆಕ್ಸ್ಟ್ ಎರಡನೇ ಪರಿಣಾಮ ಏನಂದ್ರೆ ಟ್ರೇಡ್ ರಿಲೇಷನ್ ಅಂದ್ರೆ ವ್ಯಾಪಾರ ಸಂಬಂಧ ಯಾರ್ಯಾರ ಮಧ್ಯೆ ಜಾಸ್ತಿ ಆಯ್ತು ಅಂದ್ರೆ ಯುರೋಪ್ ಮಧ್ಯೆ ಏಷ್ಯಾ ಮಧ್ಯೆ ವ್ಯಾಪಾರ ಸಂಬಂಧ ಜಾಸ್ತಿ ಆಯ್ತು. ಇದು ಯುದ್ಧದ ಪರಿಣಾಮವಾಗಿತ್ತು. ಓಕೆ, ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ತಿಳ್ಕೊಂಡು ನೆಕ್ಸ್ಟ್ ಯಾವ್ದು ಏನಿದೆ ಅಂದ್ರೆ ದ ಮಂಗೋಲ್ಸ್ ಬಗ್ಗೆ ಹೋಗೋಣ. ದಿ ಮಂಗೋಲ್ಸ್. ಸೊ ಇವರು ಮಂಗೋಲ್ಸ್ ದವರು ಯಾರು? ಸೊ ಈ ಮಂಗೋಲ್ಸ್ ದವರು ಒಂದು ಎಥನಿಕ್ ಗ್ರೂಪ್. ಸೊ ಈ ಎಥನಿಕ್ ಗ್ರೂಪ್ ಅಂದ್ರೆ ಜಾತಿ ಗುಂಪು ಅಂತ ಕರಿತೀವಿ ನಾವು, ಎಥನಿಕ್ ಗ್ರೂಪ್ ಅಂತ ಅಂದ್ರೆ. ಸೊ
ಮಂಗೋಲಿಯಾ ಇನ್ ಸೆಂಟ್ರಲ್ ಏಷ್ಯಾ ಈಸ್ ಅ ವಾಸ್ಟ್ ಗ್ರಾಸ್ ಲ್ಯಾಂಡ್. ಸೊ ಈ ಮಂಗೋಲಿಯಾ ಅನ್ನೋದು ಎಲ್ಲಿದೆ ಅಂದ್ರೆ ಸೆಂಟ್ರಲ್ ಏಷ್ಯಾ ಅಂದ್ರೆ ಮಧ್ಯ ಏಷ್ಯಾದಲ್ಲಿ ಇದೆ. ಓಕೆ, ಮಧ್ಯ ಏಷ್ಯಾದಲ್ಲಿ ಮಂಗೋಲಿಯಾ ಅಂತ ಇದೆ. ಇದೇನಿದೆ ವಾಸ್ಟ್ ಗ್ರಾಸ್ ಲ್ಯಾಂಡ್. ಸೊ ಈ ಗ್ರಾಸ್ ಲ್ಯಾಂಡ್ ಅಂದ್ರೆ ಹುಲ್ಲು ಮೈದಾನ ಅಂತ ಕರಿತೀವಿ ನಾವು. ವಾಸ್ಟ್ ಅಂದ್ರೆ ವಿಶಾಲವಾದ, ನೆಕ್ಸ್ಟ್ ವಿಶಾಲವಾದ. ಈ ಗ್ರಾಸ್ ಲ್ಯಾಂಡ್ ಅಂದ್ರೆ ಹುಲ್ಲು ಮೈದಾನ. ಗ್ರಾಸ್ಲ್ಯಾಂಡ್ ಅಂದ್ರೆ ಹುಲ್ಲು ಮೈದಾನ. ಅ ನೊಮ್ಯಾಡಿಕ್ ಟ್ರೈಬ್ ಕಾಲ್ಡ್ ದ ಮಂಗೋಲ್ಸ್ ಲಿವ್ಡ್ ಇನ್ ದಿಸ್ ರೀಜನ್. ಸೊ ಈ ಮಂಗೋಲಿಯಾದಲ್ಲಿ ಯಾರು ನೊಮ್ಯಾಡಿಕ್ ಅಂದ್ರೆ ಅಲೆಮಾರಿ ಅಂತ ಕರಿತೀವಿ ನಾವು. ನೊಮ್ಯಾಡಿಕ್ ಅಂದ್ರೆ ಅಲೆಮಾರಿ. ಇವರು ಅಲೆಮಾರಿ ಆಗಿ ಅಡ್ಡಾಡ್ತಿರ್ತಾರೆ. ಓಕೆ, ಈ ನೊಮ್ಯಾಡಿಕ್ ಈ ಮಂಗೋಲಿಯಾದಲ್ಲಿದೆ ಸೆಂಟ್ರಲ್ ಏಷ್ಯಾ, ಮಧ್ಯ ಏಷ್ಯಾದಲ್ಲಿದೆ. ಸೊ ಈ ಮಧ್ಯ ಏಷ್ಯಾದಲ್ಲಿ ಏನಿದೆ ವಾಸ್ಟ್ ವಿಶಾಲವಾದ ಇಲ್ಲಿ ಹುಲ್ಲು ಮೈದಾನಗಳಿದಾವೆ. ಓಕೆ, ಅಲ್ಲಿ ಇರುವಂತ ಅಲೆಮಾರಿಗಳಿಗೆ ನಾವೇನಂತ ಕರಿತೀವಿ, ಮಂಗೋಲ್ಸ್ ಅಂತ ಕರಿತೀವಿ. ಓಕೆ, ಮಂಗೋಲ್ಸ್ ಅಂತ ಕರಿತೀವಿ. ಟ್ರೈಬ್ ಅಂದ್ರೆ ಬುಡಕಟ್ಟು. ಬುಡಕಟ್ಟು ಅಂತ ಕರಿತೀವಿ. ದೇರ್ ಮೀನ್ಸ್ ಆಫ್ ಲೈವ್ಲಿಹುಡ್ ವಾಸ್ ರಿಯರಿಂಗ್ ಕ್ಯಾಟಲ್. ಸೊ ಅವ್ರ ಜೀವನಕ್ಕಾಗಿ ಏನ್ ಮಾಡ್ತಿರ್ತಾರೆ, ರಿಯರಿಂಗ್ ಕ್ಯಾಟಲ್. ಸೊ ಇವರು ಸಾಕು ಪ್ರಾಣಿಗಳನ್ನ ಸಾಕ್ತಿರ್ತಾರೆ. ಅಂದ್ರೆ ಮೂಲ ವೃತ್ತಿ ಅಂತಾನು ಕರಿಬಹುದು. ಏನ್ ಮಾಡ್ತಾರೆ, ಪಶುಪಾಲನೆ ಇವ್ರದ್ದು ಏನಾಗಿರುತ್ತೆ, ಮೂಲ ವೃತ್ತಿ ಆಗಿರುತ್ತೆ. ನೆಕ್ಸ್ಟ್ ಅದ್ರೊಳಗಡೆ ಬರುವಂತ ಗ್ರೇಟ್ ವ್ಯಕ್ತಿಗಳು ಯಾರು ಅಂದ್ರೆ ಜಂಗೀಸ್ ಖಾನ್ ಅಂತ ಬರ್ತಾನೆ. ಜಂಗೀಸ್ ಖಾನ್ ಈತ ಏನ್ ಮಾಡ್ತಾನೆ ನೋಡೋಣ. ಸೊ ಈತ ಕೂಡ ಒಬ್ಬ ಮಂಗೋಲಿಯನ್ನೇ. ಓಕೆ, ಜಂಗೀಸ್ ಖಾನ್ ಯುನೈಟೆಡ್ ದ ಮಂಗೋಲ್ಸ್ ಅಂಡ್ ಬಿಲ್ಟ್ ಅ ವಾಸ್ಟ್ ಎಂಪೈರ್ ಇನ್ ಏಷ್ಯಾ. ಸೊ ಈ ಜಂಗೀಸ್ ಖಾನ್ ಏನ್ ಮಾಡ್ತಾನೆ, ಎಲ್ಲ ಮಂಗೋಲ್ದವರನ್ನ ಒಟ್ಟುಗೂಡಿಸ್ತಾನೆ. ಸೊ ಒಟ್ಟುಗೂಡಿಸಿ ಏನ್ ಮಾಡ್ತಾನೆ, ಒಂದು ದೊಡ್ಡ ಎಂಪೈರ್ ಅಂದ್ರೆ ಸಾಮ್ರಾಜ್ಯವನ್ನ ಕಟ್ತಾನೆ. ಸೊ ಸಾಮ್ರಾಜ್ಯನ ಎಲ್ಲಿ ಕಟ್ತಾನೆ, ಏಷ್ಯಾ ಅನ್ನೋ ಖಂಡದಲ್ಲಿ ಕಟ್ತಾನೆ. ಏಷ್ಯಾ ಖಂಡ ಇದು ಲಾರ್ಜೆಸ್ಟ್ ಕಾಂಟಿನೆಂಟ್. ಖಂಡ ಅಂದ್ರೆ ಕಾಂಟಿನೆಂಟ್ ಅಂತ ಕರಿತೀವಿ. ಸೊ ಏಷ್ಯಾ ಖಂಡದಲ್ಲಿ ಏನ್ ಮಾಡ್ತಾನೆ, ಈ ಜಂಗೀಸ್ ಖಾನ್ ಅನ್ನೋನು ಎಲ್ಲ ಮಂಗೋಲರನ್ನ ಒಟ್ಟುಗೂಡಿಸಿ ಒಂದು ವಿಶಾಲವಾದ ಸಾಮ್ರಾಜ್ಯವನ್ನ ಕಟ್ತಾನೆ. ಬಟ್ ದ ಬಾರ್ಬರಿಕ್ ಆಕ್ಟ್ಸ್ ಹಿ ಹ್ಯಾಸ್ ಡನ್ ಆರ್ ಶಾಕಿಂಗ್ ಟು ದ ರೀಡರ್ಸ್ ಆಫ್ ಹಿಸ್ಟರಿ. ಸೊ ಫಸ್ಟ್ ಇದು ಡಿಫಿಕಲ್ಟ್ಸ್ ನೋಡೋಣ. ಈ ಬಾರ್ಬರಿಕ್ ಅಂದ್ರೆ ಏನು? ಬಾರ್ಬರಿಕ್ ಏನೋ ವಿಚಿತ್ರ ಇದೆ. ಬಾರ್ಬರಿಕ್ ಅಂದ್ರೆ ಅನಾಗರಿಕ. ಸೊ ಈ ಬಾರ್ಬರಿಕ್ ಅನಾಗರಿಕತೆ ಇವನ್ ಏನ್ ಮಾಡ್ದಂಗಂದ್ರೆ ಅಂದ್ರೆ ಈ ಕೊಲೆ ಮಾಡೋದು, ಓಕೆ, ಬಹಳಷ್ಟು ಜನನ ಸಾಯಿಸೋದು, ಇದೆಲ್ಲ ಅನಾಗರಿಕತೆ. ಕಳ್ಳತನ ಮಾಡೋದು, ಇದೆಲ್ಲ ಅನಾಗರಿಕ. ಸೊ ಇಂಥ ಇಂಥ ಘಟನೆಗಳನ್ನ ಈತ ಜಾಸ್ತಿ ಮಾಡಿರ್ತಾನೆ. ಅದು ಎಂತ ಮಾಡಿರ್ತಾನಂದ್ರೆ ಓದೋರಿಗೂ, ಅಂದ್ರೆ ಇತಿಹಾಸ ಓದೋರಿಗೂ ಕೂಡ ಶಾಕ್ ಆಗುತ್ತೆ, ಗಾಬರಿ ಆಗ್ತಾರೆ. ಇವನು ಇಂಥ ಕೆಟ್ಟ ವ್ಯಕ್ತಿ ಇದ್ನ. ಓಕೆ, ಈ ರೀತಿ ಇವನು ಜಂಗೀಸ್ ಖಾನ್. ಆಯ್ತಾ, ಜಂಗೀಸ್ ಖಾನ್ ಬಗ್ಗೆ ನೋಡಿದ್ವಿ. ಇವಾಗ ನೆಕ್ಸ್ಟ್ ಕೆಲವೊಬ್ರು ಇದನ್ನ ಜಂಗೀಸ್ ಖಾನ್ ಅಂತ ಹೋದ್ರೆ, ಕೆಲವೊಬ್ರು ಇದನ್ನ ಚೆಂಗೀಸ್ ಖಾನ್ ಅಂತಾನು ಓದ್ತಾರೆ. ಓಕೆ, ನೆಕ್ಸ್ಟ್ ಬರೋ ವ್ಯಕ್ತಿ ಹೆಸರು ಏನಂದ್ರೆ ಕುಬ್ಲೆ ಖಾನ್. ಸೊ ಈ ಕುಬ್ಲೆ ಖಾನ್ ಅಂದ್ರೆ ಯಾರಿವು? ಸೊ ಈ ಕುಬ್ಲೆ ಖಾನ್ ವಾಸ್ ದ ಗ್ರ್ಯಾಂಡ್ ಸನ್ ಆಫ್ ಜಂಗೀಸ್ ಖಾನ್. ಸೊ ಈ ಏನ್ ಜಂಗೀಸ್ ಖಾನ್ ಇದ್ದಲ್ಲ, ಈತನ ಮರಿ ಮೊಮ್ಮಗ. ಮೊಮ್ಮಗ. ಇಲ್ಲಿ ಜಂಗೀಸ್ ಖಾನ್ ಅಂದ್ರೆ ಇವನ್ ಮಗ. ಓಕೆ, ಯಾರಂತ ಕೊಟ್ಟಿಲ್ಲ. ಇಲ್ಲಿ ಬರೋದು ಈ ಕುಬ್ಲೆ ಖಾನ್ ಅಂದ್ರೆ ಇವನ್ ಮೊಮ್ಮಗ ಈತ. ಓಕೆ, ಕುಬ್ಲೆ ಖಾನ್ ವಾಸ್ ದ ಗ್ರ್ಯಾಂಡ್ ಸನ್ ಅಂದ್ರೆ ಮೊಮ್ಮಗ ಅಂತ ಕರಿಬಹುದು ನಾವು. ಗ್ರ್ಯಾಂಡ್ ಸನ್ ಅಂದ್ರೆ ಮೊಮ್ಮಗ ಆಫ್ ಜಂಗೀಸ್ ಖಾನ್. ಕುಬ್ಲೆ ಖಾನ್ ಯಾರು? ಜಂಗೀಸ್ ಖಾನ್ ಮೊಮ್ಮಗ. ಕುಬ್ಲೆ ಖಾನ್ ಬಿಕೇಮ್ ದ ಎಂಪರರ್ ಆಫ್ ಚೈನಾ. ಸೊ ಎಂಪರರ್ ಅಂದ್ರೆ ಚಕ್ರವರ್ತಿ ಅಂತ ಕರಿಬಹುದು. ಎಂಪರರ್ ಅಂದ್ರೆ ಚಕ್ರವರ್ತಿ ಅಂತ ಕರಿಬಹುದು. ಎಲ್ಲಿಯ ಚಕ್ರವರ್ತಿ ಆಗ್ತಾನೆ ಇವನು? ಚೈನಾದ ಚಕ್ರವರ್ತಿ ಆಗ್ತಾನೆ. ಅ ಗುಡ್ ಅಡ್ಮಿನಿಸ್ಟ್ರೇಟರ್ ಅಂಡ್ ಅ ಕೈಂಡ್ ರೂಲರ್. ಸೊ ಈ ಕುಬ್ಲೆ ಖಾನ್ ಏನಾಗಿರುತ್ತೆ, ಇವನ ಆಡಳಿತ ಚೆನ್ನಾಗಿರುತ್ತೆ. ಗುಡ್ ಅಡ್ಮಿನಿಸ್ಟ್ರೇಟರ್, ಆಡಳಿತ ಇವನು ಚೆನ್ನಾಗಿರುತ್ತೆ. ಅಂಡ್ ಕೈಂಡ್ ರೂಲರ್, ಕೈಂಡ್ ಅಂದ್ರೆ ದಯಾಳು ವ್ಯಕ್ತಿ ಇರ್ತಾನೆ ಈತ. ಈ ಅಂಡರ್ಟುಕ್ ಸೆವೆರಲ್ ಪಬ್ಲಿಕ್ ವರ್ಕ್ಸ್ ಟು ಪ್ರಮೋಟ್ ದ ವೆಲ್ಫೇರ್ ಆಫ್ ದ ಪೀಪಲ್. ಸೊ ಇವನೇನ್ ಮಾಡ್ತಾನೆ, ಕೆಲವು ಪಬ್ಲಿಕ್ ವರ್ಕ್ ಗಳನ್ನ ಮಾಡ್ತಾನೆ. ಏನು? ಜನರ ಉದ್ಧಾರಕ್ಕಾಗಿ ಕೆಲಸಗಳನ್ನ ಮಾಡ್ತಾನೆ ಈತನ ರಾಜ್ಯದಲ್ಲಿ. ಈ ಫೆಡ್ ದ ಹಂಗ್ರಿ ಡ್ಯೂರಿಂಗ್ ಪೀರಿಯಡ್ಸ್ ಆಫ್ ಫೆಮೈನ್. ಸೊ ಈ ಫೆಮೈನ್ ಅಂದ್ರೆ ಬರಗಾಲು ಅಂತ ಕರಿಬಹುದು, ಅಥವಾ ಕ್ಷಮ ಅಂತಾನು ಕೂಡ ಕರಿಬಹುದು. ಕ್ಷಮ ಅಂತ ಅಥವಾ ಬರಗಾಲು ಅಂತ
ಕರಿಬಹುದು. ಯಾವ್ದಕ್ಕೆ? ಫೆಮೈನ್ ಅಂತ ಕರಿಬಹುದು. ಓಕೆ, ಇವನೇನ್ ಮಾಡ್ತಾನೆ, ಯಾವಾಗ ಬರಗಾಲ ಬಂದಿರುತ್ತಲ್ಲ, ಅವ್ ಯಾರ್ ಅಲ್ಲಿ ಹಸುವಿನಿಂದ ಬಳಲ್ತಿರ್ತಾರಲ್ಲ ಅವ್ರಿಗೆ ಈತ ಸಹಾಯನ ಮಾಡಿರ್ತಾನೆ. ಹಿ ಎನ್ಕರೇಜ್ಡ್ ಆರ್ಟ್ ಅಂಡ್ ಸ್ಕಾಲರ್ಸ್. ಸೊ ಎನ್ಕರೇಜ್ಡ್ ಅಂದ್ರೆ ಪ್ರೋತ್ಸಾಹ, ಎನ್ಕರೇಜ್ಡ್ ಅಂದ್ರೆ ಪ್ರೋತ್ಸಾಹ, ಎನ್ಕರೇಜ್ ಅಂದ್ರೆ ಪ್ರೋತ್ಸಾಹ, ಆರ್ಟ್ ಅಂದ್ರೆ ಕಲೆ, ಆಮೇಲೆ ಸ್ಕಾಲರ್ಸ್ ಅಂದ್ರೆ ವಿದ್ವಾಂಸರು, ಸ್ಕಾಲರ್ಸ್ ಅಂದ್ರೆ ವಿದ್ವಾಂಸರು. ಸೊ ಈ ಕುಬ್ಲೆ ಖಾನ್ ಏನ್ ಮಾಡ್ತಾನೆ, ಅವನು ಪ್ರೋತ್ಸಾಹ ನೀಡ್ತಾನೆ. ಇದಕ್ಕೆ ಕಲೆಗೆ ಮತ್ತೆ ವಿದ್ವಾಂಸರಿಗೆ ಪ್ರೋತ್ಸಾಹನ ಕೊಡ್ತಾನೆ. ಸೊ ಇದಾಗಿತ್ತು ಚಂಗೀಸ್ ಖಾನ್ ಮತ್ತೆ ಕುಬ್ಲೆ ಖಾನ್ ಬಗ್ಗೆ. ಸೊ ಇವರು ಯಾವ ರೀತಿ ಇದ್ರು ಅಂತ ಈ ಪ್ಯಾರಾದಲ್ಲಿ. ನೆಕ್ಸ್ಟ್ ಬರೋದು, ನೆಕ್ಸ್ಟ್ ಪೇಜ್ಗೆ ಹೋಗೋಣ. ನಿಮ್ಗೆ ಇಲ್ಲಿ ಚಿತ್ರವನ್ನು ಕೂಡ ಕೊಟ್ಟಿದ್ದಾರೆ. ಈತನೇ ಚಂಗೀಸ್ ಖಾನ್ ಮತ್ತೆ ಈತನೇ ಕುಬ್ಲೆ ಖಾನ್. ಸೊ ಈ ಕುಬ್ಲೆ ಖಾನ್ ಬಗ್ಗೆ ಲಾಸ್ಟ್ ಸೆಂಟೆನ್ಸ್ ಇದೆ. ಇನ್ಫ್ಲೂಯೆನ್ಸ್ಡ್ ಬೈ ದ ರಿಲಿಜನ್ ಅಂಡ್ ಕಲ್ಚರ್ ಆಫ್ ಚೈನಾ, ಈ ಕನ್ವರ್ಟೆಡ್ ಟು ಬುದ್ಧಿಸಂ. ಸೊ ಈ ಚೈನಾದ ಕಲ್ಚರ್ ಮತ್ತೆ ರಿಲಿಜನ್, ರಿಲಿಜನ್ ಅಂದ್ರೆ ಧರ್ಮ, ರಿಲಿಜನ್ ಅಂದ್ರೆ ಧರ್ಮ ಮತ್ತೆ ಕಲ್ಚರ್ ಅಂದ್ರೆ ಸಂಸ್ಕೃತಿ, ಸಂಸ್ಕೃತಿ. ಚೈನಾದ ಧರ್ಮ ಮತ್ತೆ ಸಂಸ್ಕೃತಿಗಳನ್ನ ನೋಡಿ ಇವನೇನ್ ಮಾಡ್ತಾನೆ, ಕನ್ವರ್ಟ್ ಆಗ್ತಾನೆ. ಇದಕ್ಕೆ ಬುದ್ಧಿಸಂಗೆ ಕನ್ವರ್ಟ್ ಆಗ್ತಾನೆ. ಓಕೆ, ಇದಾಗಿತ್ತು ಕುಬ್ಲೆ ಖಾನ್ ಬಗ್ಗೆ ಡೀಟೇಲ್ಸ್. ಸೊ ನೆಕ್ಸ್ಟ್ ಪ್ಯಾರಾದಲ್ಲಿ ತೈಮೂರ್ ಬಗ್ಗೆ ಹೇಳಿದ್ದಾರೆ. ಸೊ ಈತನು ಕೂಡ ಒಬ್ಬ ವ್ಯಕ್ತಿನೇ, ತೈಮೂರ್ ಕೂಡ ಒಬ್ಬ ವ್ಯಕ್ತಿನೇ. ಓಕೆ, ಇದು ತಿಮೂರ್ ಅಲ್ಲ, ತೈಮೂರ್ ಅಂತ ಕರಿತೀವಿ ನಾವು, ತೈಮೂರ್. ಸೊ ಈತ ಏನ್ ಮಾಡ್ದ ನೋಡೋಣ. ಆಫ್ಟರ್ ದ ಡಿಕ್ಲೈನ್ ಆಫ್ ದ ಎಂಪೈರ್ ಬಿಲ್ಟ್ ಬೈ ಕುಬ್ಲೆ ಖಾನ್. ಸೊ ಕುಬ್ಲೆ ಖಾನ್ ತನ್ನ ಸಾಮ್ರಾಜ್ಯವನ್ನ ಕಟ್ಟಿರ್ತಾನೆ, ಒಬ್ಬ ಗುಡ್ ಅಡ್ಮಿನಿಸ್ಟ್ರೇಟರ್ ಆಗಿರ್ತಾನೆ, ಸೊ ದಯಾಳು ವ್ಯಕ್ತಿ ಆಗಿರ್ತಾನೆ. ಸೊ ಈತರ ಏನಾಗಿರುತ್ತೆ, ಆಫ್ಟರ್ ದ ಡಿಕ್ಲೈನ್, ಕೆಲವು ಸಮಯದ ನಂತರ ಅಂದ್ರೆ ಕೆಲವು ವರ್ಷಗಳ ನಂತರ ಏನಾಗುತ್ತೆ, ಕುಬ್ಲೆ ಖಾನ್ ಅಡ್ಮಿನಿಸ್ಟ್ರೇಷನ್ ಡೌನ್ ಆಗಿರುತ್ತೆ. ಸೊ ಹೀ ಸಕ್ಸೆಸರ್ ಅಂದ್ರೆ ಈತ ಉತ್ತರಾಧಿಕಾರಿ, ಕುಬ್ಲೆ ಖಾನ್ನ ಉತ್ತರಾಧಿಕಾರಿ ಯಾರಂದ್ರೆ ತೈಮೂರ್. ಅಂದ್ರೆ ಇಲ್ಲಿ ಕುಬ್ಲೆ ಖಾನ್ ಅಂದ್ರೆ ಈತನ ಉತ್ತರಾಧಿಕಾರಿ, ಅವ್ರ ಕುಬ್ಲೆ ಖಾನ್ನ ಮಗ ಇರ್ಬೋದು. ಇಲ್ಲಿ ತೈಮೂರ್, ಇಲ್ಲಿ ಕುಬ್ಲೆ ಖಾನ್. ಓಕೆ, ಈತನ ಉತ್ತರಾಧಿಕಾರಿ ಅಂದ್ರೆ ಇವನ್ ರಾಜ ಇದ್ರೆ ಇವನ್ ನೆಕ್ಸ್ಟ್ ರಾಜಾನೇ ತೈಮೂರ್. ಓಕೆ, ತೈಮೂರ್ ಒನ್ಸ್ ಅಗೇನ್ ಎಸ್ಟಾಬ್ಲಿಷ್ಡ್ ಇಟ್ಸ್ ರೆಪ್ಯುಟೇಷನ್. ಇಲ್ಲಿ ರೆಪ್ಯುಟೇಷನ್ ಅಂದ್ರೆ ಖ್ಯಾತಿ ಅಂತ ಆಗುತ್ತೆ. ರೆಪ್ಯುಟೇಷನ್ ಮೀನಿಂಗ್ ಏನಂದ್ರೆ ಕನ್ನಡದಲ್ಲಿ ಖ್ಯಾತಿ. ಸೊ ಆ ರಾಜ್ಯದ ಅಂದ್ರೆ ದ ಮಂಗೋಲ್ಸ್ ರಾಜ್ಯದ ಏನ್ ಮಾಡ್ತಾನೆ, ಖ್ಯಾತಿಯನ್ನ ಎತ್ತಿ ಹಿಡಿತಾನೆ ಮತ್ತೆ ಎತ್ತಿ ಕಟ್ಟತಾನೆ. ಓಕೆ, ಹಿ ಬಿಲ್ಟ್ ಅ ವಾಸ್ಟ್ ಎಂಪೈರ್ ಬೈ ಕಾನ್ಕರಿಂಗ್ ಪರ್ಷಿಯಾ, ಇರಾಕ್, ಸಿರಿಯಾ, ಅಫ್ಘಾನಿಸ್ತಾನ್ ಅಂಡ್ ಮೆನಿ ಪಾರ್ಟ್ಸ್ ಆಫ್ ದ ರಷ್ಯಾ. ಸೊ ಈತನು ಕೂಡ ದೊಡ್ಡ ಸಾಮ್ರಾಜ್ಯವನ್ನು ಕಟ್ತಾನೆ. ಈತ ಎಲ್ಲೆಲ್ಲಿ ದೇಶವನ್ನ ವಶಪಡಿಸಿಕೊಳ್ತಾನಂದ್ರೆ ಪರ್ಷಿಯಾ ದೇಶನ ವಶಪಡಿಸ್ಕೊಳ್ತಾನೆ, ಇರಾಕ್, ಸಿರಿಯಾ, ಅಫ್ಘಾನಿಸ್ತಾನ್ ಮತ್ತೆ ಕೆಲವು ಭಾಗಗಳಾದ ರಷ್ಯಾದ ಪ್ರದೇಶಗಳನ್ನ ಈತ ವಶಪಡಿಸಿಕೊಳ್ತಾನೆ. ಸೊ ತೈಮೂರ್ ಅಂದ್ರೆ ಕಾನ್ಕರಿಂಗ್ ಅಂದ್ರೆ ಏನು, ವಶಪಡಿಸಿಕೊಳ್ಳುವುದು. ಕಾನ್ಕರಿಂಗ್ ಅಂದ್ರೆ ವಶಪಡಿಸಿಕೊಳ್ಳುವುದು. ಓಕೆ, ತೈಮೂರ್ ಆಲ್ಸೋ ಇನ್ವೇಡೆಡ್ ಇಂಡಿಯಾ. ಸೊ ಈತ ಏನ್ ಮಾಡಿರ್ತಾನೆ, ಭಾರತದಲ್ಲೂ ಕೂಡ ಇನ್ವೇಡ್ ಮಾಡಿರ್ತಾನೆ. ಇನ್ವೇಡೆಡ್ ಅಂದ್ರೆ ಆಕ್ರಮಣ, ಅಂದ್ರೆ ಭಾರತದಲ್ಲೂ ಕೂಡ ಆಕ್ರಮಣವನ್ನ ಮಾಡಿರ್ತಾನೆ. ಸೊ ಬಾಬರ್ ಹೂ ಫೌಂಡೆಡ್ ದ ಮೊಘಲ್ ರೂಲ್ ಇನ್ ಇಂಡಿಯಾ ಬಿಲಾಂಗ್ ಟು ದ ಲೀನೇಜ್ ಆಫ್ ತೈಮೂರ್. ಸೊ ಈ ಲೀನೇಜ್ ಅಂದ್ರೆ ವಂಶಾವಳಿ ಅಥವಾ ಸಂತತಿ. ಸೊ ಈ ಬಾಬರ್ ಇದನ್ನಲ್ಲ, ಸೊ ಬಾಬರ್ ಫೌಂಡರ್ ಆಫ್ ಮೊಘಲ್ ಎಂಪೈರ್. ಓಕೆ, ಮೊಘಲ್ ಅಂತ ಇಂಡಿಯಾದಲ್ಲಿ ಮೊಘಲ್ ಆಯ್ತಾ. ಈತನು ಕೂಡ ಈ ತೈಮೂರ್ ವಂಶಾವಳಿದವನು, ಅಂದ್ರೆ ಈತನು ಕೂಡ ದ ಮಂಗೋಲಿಯನ್ ಇವನು. ಓಕೆ, ಇವರ ವಂಶದವರು ಅಂದ್ರೆ ತೈಮೂರಿನ ವಂಶದವರು ಯಾರಂದ್ರೆ ಬಾಬರ್. ಸೊ ಈ ತೈಮೂರ್ ಭಾರತದ ಮೇಲೆ ಆಕ್ರಮಣ ಮಾಡಿದಾಗ ಬಾಬರ್ ಏನ್ ಮಾಡ್ತಾನೆ, ಫೌಂಡೆಡ್ ದ ಮೊಘಲ್ ಎಂಪೈರ್. ಸೊ ಬಾಬರ್ ಭಾರತದಲ್ಲಿ ಮೊಘಲ್ ಎಂಪೈರ್ ನ ಸ್ಥಾಪನೆ ಮಾಡ್ತಾನೆ. ಓಕೆ, ಇದಾಗಿತ್ತು ದ ಮಂಗೋಲ್ಸ್ ಬಗ್ಗೆ. ಓಕೆ, ಇನ್ನು ನೆಕ್ಸ್ಟ್ ಬರೋದು ದ ಅಟೋಮನ್ ಟರ್ಕ್ಸ್. ದಿ ಅಟೋಮನ್ ಟರ್ಕ್ಸ್ ಇದು ಕೂಡ ಒಂದು ಎಂಪೈರ್ ಅಥವಾ ಇದು ಕೂಡ ಎಥನಿಕ್ ಗ್ರೂಪ್ ಅಂದ್ರೆ ಜಾತಿ ಗುಂಪು ಅಂತಾನೆ ಕರಿಬಹುದು. ಟರ್ಕ್ಸ್ ಅ ನೊಮ್ಯಾಡಿಕ್ ಪೀಪಲ್. ನೊಮ್ಯಾಡಿಕ್ ಅಂದ್ರೆ ಅದೇ ಅಲೆಮಾರಿ, ನೊಮ್ಯಾಡಿಕ್ ಅಂದ್ರೆ ಅಲೆಮಾರಿ. ಈ ಟರ್ಕ್ಸ್ ದವರು ಕೂಡ ಏನು ಅಲೆಮಾರಿಗಳೇ, ಅಂದ್ರೆ ಒಂದ್ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅಲೆದಾಡುವಂತ ವ್ಯಕ್ತಿಗಳು. ಒರಿಜಿನೇಟೆಡ್ ಇನ್ ಸೆಂಟ್ರಲ್ ಏಷ್ಯಾ, ತುರ್ಕಿಸ್ತಾನ್. ಸೊ ಇವಾಗ ಇದನ್ನೇನಂತ ಕರಿತೀವಿ, ತುರ್ಕ್ಮೆನಿಸ್ತಾನ್ ಅಂತ ಕರಿತೀವಿ.
ಸೊ ಇವ್ರು ಎಲ್ಲಿ ವಾಸವಾಗಿದೆ ಅಂದ್ರೆ ಇವರು ಕೂಡ ಸೆಂಟ್ರಲ್ ಏಷ್ಯಾದಲ್ಲಿ ವಾಸವಾಗಿದ್ದರು, ಅಂದ್ರೆ ಮಧ್ಯ ಏಷ್ಯಾದಲ್ಲಿ ವಾಸವಾಗಿದ್ದರು. ಈ ಏಷ್ಯಾ ಅನ್ನೋದೇನು ಖಂಡ, ಏಷ್ಯಾ ಅನ್ನೋದು ಖಂಡ. ಈ ತುರ್ಕಿಸ್ತಾನ್ಗೆ ನಾವೇನಂತೀವಿ ಇವಾಗ ತುರ್ಕ್ಮೆನಿಸ್ತಾನ್ ಅಂತ ಕರಿತೀವಿ. ಅವಾಗ ಇದಕ್ಕೆ ತುರ್ಕಿಸ್ತಾನ್ ಅಂತ ಕರಿತಿದ್ರು, ಇವಾಗ ಇದಕ್ಕೆ ತುರ್ಕ್ಮೆನಿಸ್ತಾನ್ ಅಂತ ಕರಿತೀವಿ. ದೇ ಬಿಕಮ್ ಫಾಲೋವರ್ಸ್ ಆಫ್ ಇಸ್ಲಾಂ. ಸೊ ಫಾಲೋವರ್ಸ್ ಅಂದ್ರೆ ಅನುಯಾಯಿಗಳು, ಅನುಯಾಯಿಗಳು. ಓಕೆ, ಫಾಲೋವರ್ಸ್ ಅಂದ್ರೆ ಅನುಯಾಯಿಗಳು, ಅಂದ್ರೆ ಇವರು ಇಸ್ಲಾಂ ಧರ್ಮವನ್ನ ಪಾಲನೆ ಮಾಡ್ತಿದ್ರು. ಆಫ್ಟರ್ ದ ಡಿಕ್ಲೈನ್ ಆಫ್ ಕುಬ್ಲೆ ಖಾನ್ಸ್ ಎಂಪೈರ್, ಸೊ ಕುಬ್ಲೆ ಖಾನ್ ಎಂಪೈರ್ ಅವನತಿ ಕಂಡ ನಂತರ ಏನ್ ಮಾಡ್ತಾರೆ, ದ ಟರ್ಕ್ಸ್ ಅಕ್ಯುಪೈಡ್ ವಾಸ್ಟ್ ಏರಿಯಾ ಅರೌಂಡ್, ದೇ ಬಿಲ್ಟ್ ಅ ಮಿಲಿಟರಿ ಸ್ಟೇಟ್ ಕಾಲ್ಡ್ ಅಟೋಮನ್. ದ ಅಟೋಮನ್ ಟರ್ಕ್ಸ್ ಇನ್ವೇಡೆಡ್ ಇಂಡಿಯಾ. ಸೊ ಕುಬ್ಲೆ ಖಾನ್ ಎಂಪೈರ್ ಅವನತಿ ಕಂಡ ನಂತರ ಏನ್ ಮಾಡ್ತಾರೆ, ಈ ಟುರ್ಕ್ಸ್ ದವ್ರು ಏನ್ ಮಾಡ್ತಾರೆ, ಅದನ್ನ ವಶಪಡಿಸ್ಕೊಳ್ತಾರೆ. ವಶಪಡಿಸ್ಕೊಂಡು ಏನ್ ಮಾಡ್ತಾರೆ, ದೇ ಬಿಲ್ಟ್ ಅ ಮಿಲಿಟರಿ ಸ್ಟೇಟ್. ಸೊ ಮಿಲಿಟರಿ ಸ್ಟೇಟ್ ಅಂದ್ರೆ ಮಿಲಿಟರಿ ರಾಜ್ಯ, ಮಿಲಿಟರಿ ಸ್ಟೇಟ್ ಅಂದ್ರೆ ಮಿಲಿಟರಿ ರಾಜ್ಯ. ಮಿಲಿಟರಿ ರಾಜ್ಯದ ಹೆಸರೇನಂದ್ರೆ ಅಟೋಮನ್. ಸೊ ಇವರು ದ ಅಟೋಮನ್ ಟರ್ಕ್ಸ್ ಇನ್ವೇಡೆಡ್ ಇಂಡಿಯಾ. ಸೊ ಇವರು ಕೂಡ ಏನ್ ಮಾಡ್ತಾರೆ, ಭಾರತದ ಮೇಲೆ ಆಕ್ರಮಣವನ್ನ ಮಾಡಿರ್ತಾರೆ. ಓಕೆ ಸ್ಟೂಡೆಂಟ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಮುಂದಿನ ವಿಡಿಯೋದಲ್ಲಿ ನಾವೇನ್ ಮಾಡ್ತಿದೀವಿ, ಈ ಲೆಸನ್ ಕ್ವಶನ್ ಆನ್ಸರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗೆ ಸ್ಟೇ ಟ್ಯೂನ್ ಅಂತ ಹೇಳ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.